ಮಾಲ್ಡೇ ಟೀಚರ್ಸ್ ಶಾಲಾ ಶಿಕ್ಷಣ ಇಲಾಖೆಯಿಂದ PSTR, GPTR, HSTR ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಓಕೆ, ಇವತ್ತಿನಿಂದ ಅಪ್ಲಿಕೇಶನ್ ಲಿಂಕ್ ಸ್ಟಾರ್ಟ್ ಆಗುತ್ತೆ 6 ಗಂಟೆ ಹಿಡಿದು. ಓಕೆ, ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕಾಗಿ ವಿಶೇಷವಾಗಿ ನಿನ್ನೆ 17/8/2026 ಮತ್ತೆ ಮಾರ್ಗದರ್ಶನ ಬಿಟ್ಟಿದ್ದಾರೆ ಅಭ್ಯರ್ಥಿಗಳಿಗಾಗಿ. ಕಂಪ್ಲೀಟ್ ಮಾಹಿತಿ ನೋಡೋಣ ಏನೇನಿದೆ ಅನ್ನೋದನ್ನ. ಯಾಕಂದ್ರೆ ಏನು ಮಿಸ್ಟೇಕ್ ಆಗ್ಬೋದು ಅಪ್ಲಿಕೇಶನ್ ಹಾಕುವಾಗ ಆಗಿರ್ಬೋದು. ಸೊ ಎಲ್ಲವನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಮಾರ್ಗದರ್ಶನ ಇದರಲ್ಲಿ. ಓಕೆ, ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರ ಪ್ರಾಥಮಿಕ ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳನ್ನು ಭರ್ತಿಗೊಳಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಅವೆಲ್ಲ ಶಿಕ್ಷಕ ಹುದ್ದೆ ಸುಮಾರು 15,000 ಹುದ್ದೆಗಳನ್ನು ಭರ್ತಿಗೊಳಿಸಲು ಆದೇಶಿಸಲಾಗಿದೆ. ಅದರಂತೆ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಹೊರಡಿಸಲಾಗಿದೆ. ನೋಡ್ರಿ, ಅದಾದ ಆಯ್ಕೆ ಪ್ರಾಧಿಕಾರ ಸೂಚನೆ ಏನೇನು ಇಲ್ಲಿ ಪ್ರಾಧಿಕಾರ ನೇಮಕಾತಿ ಅಧಿಸೂಚನೆ ಹೊರಡಿಸಿರುವವರು ಅವುಗಳು ಪೂರ್ಣ ವಿವರಗಳನ್ನು ಒಳಗೊಂಡಿರುತ್ತವೆ. ಅವುಗಳನ್ನು ಓದಿ ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮತ್ತೇನು ಕೊಟ್ಟಿದ್ದಾರೆ, ರಾಜ್ಯ ವ್ಯಾಪಿ ಕ್ರೋಢೀಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನ್ KK ಇದು ಇದು ಕಲ್ಯಾಣ ಕರ್ನಾಟಕದ 800 ಇದ್ರೆ ಸಾಮಾನ್ಯ ಕನ್ನಡ ಇದು ಎಷ್ಟಿದೆ 100 ಇದೆ. ಸೊ ದೈಹಿಕ ಶಿಕ್ಷಕ PST P ಗ್ರೇಡ್ 2 ಇದು ಟೋಟಲ್ ನಂಬರ್ ಆಫ್ ದಿ ಪೋಸ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. 900 ಇಲ್ಲಿ, ಆಮೇಲೆ ದೈಹಿಕ ಶಿಕ್ಷಕ 150, 1050 ಅಂತ ಕೊಟ್ಟಿದ್ದಾರೆ. GPTC ಎಷ್ಟಿದೋ ಅದನ್ನ ನಂಬರ್ ಟೋಟಲ್ 9000 ಬರ್ತದೆ ರೀ. ಎಲ್ಲ ಕೂಡ 15,000, ಒಂದಲ್ಲ ಎರಡಲ್ಲ 15,000. ಇನ್ನು ಅಸಿಸ್ಟೆಂಟ್ ಟೀಚರ್ಸ್ದು, ಅಸಿಸ್ಟೆಂಟ್ ಮಾಸ್ಟರ್ದು ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ ಎಲ್ಲವನ್ನು ಕೊಟ್ಟಿದ್ದಾರೆ. ನಮ್ದು ಇಂಗ್ಲೀಷ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ. ಸೊ ಟೋಟಲ್ 1,134 ಇದಾವೆ. ಹೈಯೆಸ್ಟ್ ಇದನ್ನೇ ಇರೋದು. ಟೋಟಲ್ 4,950 ಇಲ್ಲಿ. ಅಂದ್ರೆ ಟೋಟಲ್ ಆಗಿ 15,000 ಪೋಸ್ಟ್ಗಳು. PST P ಗ್ರೇಡ್ 2 1,050, GPCST 9,000, ಟೋಟಲ್ 4,950, ಟೋಟಲ್ 15,000. ಇದು ನಾವು GPTR 2022ದಲ್ಲಿ ನಂಬರ್ಸ್ ನೋಡಿದ್ವಿ. ಮತ್ತೆ ಇಲ್ಲಿಗೆ ಬಂದಿದೆ. ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ 18 ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಇರೋದು, 7, 9 ಲಾಸ್ಟ್ ವರೆಗೆ ಇದೆ. ಓಕೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಸ್ವತಃ ಅಲ್ಲಿ ಇರಬೇಕು. ಅತ್ಯಂತ ಜಾಗರೂಕತೆಯಿಂದ ನೋಡ್ಕೋಬೇಕು. ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೊಂಡು ನಂತರ ಅಂಗನೂ ಒಂದನ್ನು ತುಂಬಬೇಕಂತ ಹೇಳ್ತಾರೆ. ಓಕೆ, ಆಮೇಲೆ ಏನ್ ಸೂಚನೆ ಕೊಟ್ಟರೆ ಅದನ್ನ ಕರೆಕ್ಟ್ ಓದಿ ಅಪ್ಲಿಕೇಶನ್ ಹಾಕುವಾಗ ಅದನ್ನ ಫಿಲ್ಅಪ್ ಮಾಡಿ ಗಡಿಬಿಡಿ ಮಾಡಕ್ ಹೋಗ್ಬೇಡ್ರಿ. ಗೊಂದಲಗಳು ಇದ್ರೆ ಸಲಹೆಯನ್ನು ಹೊಂದಿ ಕಾರ್ಯಕ್ರಮವನ್ನು ಮಾಡಬಾರ್ದಾಗಿ ಸೂಚಿಸಿ ಅವ್ರು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಆಮೇಲೆ ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶ ನೀಡಲಾಗಿದ್ದು, ಈ ಒಂದು ಅರ್ಜಿಯಲ್ಲಿ PST, PET, ಗ್ರೇಡ್ 1, CST, GPT, ಅಸಿಸ್ಟೆಂಟ್ PET ಯಾವುದೇ ಹುದ್ದೆಗಳು ಇರಲಿ ಅರ್ಜಿ ಸಲ್ಲಲು ಅವಕಾಶ ಕಲ್ಪಿಸಲಾಗಿದೆ. ಒಂದೇ ಅರ್ಜಿ ಸಲ್ಲಿಸಬೇಕು. ಅದರಲ್ಲಿ ಬೇಕಾದಷ್ಟು ನೀವು ಎಷ್ಟು ಪೋಸ್ಟ್ ಬರ್ತಾವೆ ನೀವು ಅಷ್ಟು ತುಂಬಬಹುದು. ಇದಕ್ಕೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಕೇಡರುಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿದ್ದಲ್ಲಿ, ಬೇರೆ ಬೇರೆ ಜಿಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿಯೂ ಒಂದೇ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಒಬ್ಬ ಅಭ್ಯರ್ಥಿ ವಿಧವಾದ ಕೇಡರುಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ತಕೋರಿ, ಎಲಿಜಿಬಲ್ ಇದೆ ನೀವು. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹುದ್ದೆಗಳನ್ನ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರೆ ತಕೋರಿ, ಆ ಎಲ್ಲವನ್ನ ಒಂದೇ ಅರ್ಜಿಯಲ್ಲಿ ಸಲ್ಲಿಸ್ಬೇಕು. ಕ್ಲಿಯರಾ? ಆಮೇಲೆ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡು, ನಾನು ಮುಂಚೆನೂ ಹೇಳಿದ್ದೀನಿ, ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ಏನಿದೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಸ್ಪೆಲ್ಲಿಂಗ್, ತಂದೆದು ತಾಯಿದು ಏನೇನಿದೆ ಕರೆಕ್ಟ್ ಸ್ಪೆಲ್ಲಿಂಗ್ ಕರೆಕ್ಟ್ ಹಾಕ್ರಿ. ಆಮೇಲೆ ಜಾತಿ, ವರ್ಗ, ಪ್ರವರ್ಗ, ಲಿಂಗ, ID ನಂಬರ್ ಕರೆಕ್ಟೇ ಇತ್ಯಾದಿಗಳನ್ನು ತುಂಬಾ ತಪ್ಪು ಮಾಡಬೇಡ್ರಿ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಏನ್ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ಕೊಟ್ಟರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ ಅಂತ ಒಂದು ಲಿಂಕ್ ಅನ್ನು ಕೊಡ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ನೀವು ಯೂಸರ್ ಬಟನ್ ಮೇಲೆ ಒತ್ತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಗಳನ್ನು ತಪ್ಪದೇ ಬರೆದಿಟ್ಟುಕೊಳ್ಳೋದು, ಅದನ್ನು ಕಳೆದುಕೊಂಡಲ್ಲಿ ಕಚಂದೆ ಯಾವುದು ನೋಡ್ರಿ. ಫಾರ್ವರ್ಡ್ ಪಾಸ್ವರ್ಡ್ ಇರುತ್ತ, ಬಟ್ ಒಂದು ಫಿಕ್ಸ್ ಸಾರಿ ಒಂದು ಯಾವ್ದಕ್ಕಾರೆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಈಗಲೇ ಬರೆದಿಟ್ಕೊಳ್ರಿ, ಅದೇ ಹಾಕ್ರಿ. ಲಾಗಿನ್ ಆಗ್ಬೇಕಾದ್ರೆ ಯೂಸರ್ ID ಪಾಸ್ವರ್ಡ್ ಬೇಕೇ ಬೇಕು. ಮತ್ತೆ ಮುಂದಿನ ಹಂತಗಳೇನು, ವೈಯಕ್ತಿಕ ವಿವರ ಇರ್ತದೆ, ಮೀಸಲಾತಿ ವಿವರ ಅಂತ ಬರ್ತದೆ, ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿ ವಿವರ ಅಂತ ಬರ್ತದೆ, ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿವರ ಅಂತ ಒಂದು ಸ್ಟೆಪ್ ಬರ್ತದೆ. ಫಸ್ಟ್ ವೈಯಕ್ತಿಕ ಇಂಡಿವಿಜುವಲ್ ಇನ್ಫಾರ್ಮೇಶನ್ ಫಿಲ್ ಮಾಡಿದ ತಕ್ಷಣ ಆಮೇಲೆ ಇದು ಮೀಸಲಾತಿ ಬರುತ್ತೆ. ಅದಾದ್ರೆ ವೃತ್ತಿಪರ, ಆಮೇಲೆ TET ಈ ರೀತಿ ಬರ್ತೈತಿ. ಎಲ್ಲ ಒಂದು ತುಂಬ್ಕೋತ ಹೋಗ್ಬೇಕು. ಅತ್ಯಂತ ಜಾಗರೂಕತೆಯಿಂದ ನಿಖರತೆಯನ್ನು ತುಂಬ್ರಿ ಅಂತ ಹೇಳ್ತಿದ್ದಾರೆ. ಅಂಕಿಅಂಶವನ್ನು ಕರೆಕ್ಟ್ ಹಾಕ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೆಲವು ವಿಶ್ವವಿದ್ಯಾಲಯಗಳು ಅಂಕಪಟ್ಟಿಗಳಲ್ಲಿ ಅಂಕಗಳಿಗೆ ಬದಲಾಗಿ ಗ್ರೇಡ್ ನಮೂದಿಸಲಾಗಿದ್ದು, ಅಂತ ಸಂದರ್ಭ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ನೇಮಕ ಗ್ರೇಡ್ ಅನ್ನು ಅಂಕಗಳಿಗೆ ಪರಿವರ್ತಿಸಿ
ನಿಗದಿತ ಅಂಕಗಳನ್ನ ಭರ್ತಿ ಮಾಡಬೇಕು. ಕೆಲವು ಕಡೆ ಗ್ರೇಡ್ ಇರ್ತಾವ ಅದನ್ನ ಚೇಂಜ್ ಮಾಡಿಸ್ರಿ. ಸೊ ಎಕ್ಸಾಕ್ಟ್ ಆಗಿ ಮಾರ್ಕ್ಸ್ ಅಂತ ತಗೊಂಡು ಫಿಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಸಂಬಂಧ ಬೋರ್ಡ್ ವಿಷಯ ಗ್ರೇಡ್ ನಿಂದ ಅಂಕಗಳು ಗಳಿಸಲಾಗುವ ಅಂಕ ಪ್ರಯತ್ನ ಪಟ್ಟಿಯನ್ನು ಆಯಾ ಬೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿವೆ. ಅವರೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕೆಲವು ಕಡೆ ಗ್ರೇಡ್ ಅದಾವ ಅನ್ಕೊಡ್ರಿ ನಿಮ್ಮಲ್ಲಿ. ಈಗ ಗ್ರೇಡ್ ಇದ್ರೆ ಅದನ್ನ ಮಾರ್ಕ್ಸ್ ಎಷ್ಟು ಹಿಡಿಬೇಕು ಅನ್ನೋದನ್ನು ಕೂಡ ಅವರೇ ಆಯಾ ಬೋರ್ಡ್ ಅಥವಾ ವಿಶ್ವವಿದ್ಯಾನಿಲಯಗಳು ಪ್ರಕಟಣೆ ಮಾಡಿದಾವ. ಅದನ್ನ ತಗೊಂಡು ನೀವು ಅಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ. ಓಕೆ. ನೋಡ್ರಿ, ಕೆಲವು ವಿಷಯಗಳನ್ನ ಉದಾಹರಣೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯೂಟರ್ ಫಂಡಮೆಂಟಲ್, ಸಬ್ಸಿಡರಿ ಸಬ್ಜೆಕ್ಟ್ ಅದೇನೋ ಮಾಡಬೇಕಾಗುತ್ತೆ ಕೆಲವು ವಿಷಯದಲ್ಲಿ. ಈ ವಿಷಯಗಳ ಅಂಕಗಳನ್ನು ವಿಶ್ವವಿದ್ಯಾಲಯ ಒಟ್ಟು ಅಂಕಗಳನ್ನು ಪರಿಗಣಿಸಿರುವ ಬಗ್ಗೆ ಅಂಕಪಟ್ಟಿಯ ಫೂಟ್ ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಅಂಕಗಳನ್ನ ಸೇರಿಸಿ ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡ್ಬೋದು. ಎಲ್ಲವನ್ನು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಖುಷಿ ಅನಿಸ್ತಾ ಇದೆ. ಈ ಕೆಲವು ಕಡೆ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಗಿರ್ಬೇಕು, ಕಂಪ್ಯೂಟರ್ ಫಂಡಮೆಂಟಲ್ ಅವನ್ನ ಸಬ್ಜೆಕ್ಟ್ ಸೇರಿಸುತ್ತಾರೆ. ಅಲ್ಲಿ ಅದನ್ನು ಮಾರ್ಕ್ಸ್ ಹಿಡಿಬೇಕಂದ್ರೆ ಅಲ್ಲಿ ಫುಟ್ ನೋಟ್ದಲ್ಲಿ ಹಾಕಿರ್ತಾರೆ, ಕೆಳಗಡೆ ನೋಟ್ ಮಾಡಿರ್ತಾರಂತ. ಸೊ ಆ ರೀತಿ ಇದನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಏನಾರ ಹಾಕಿದ್ರೆ ಮಾತ್ರ ನೀವು ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡುವಾಗ ಅದನ್ನ ಹಾಕ್ರಿ. ಓಕೆ. ಇಲ್ಲಿಕಂದ್ರೆ ಇಲ್ಲ. ಫುಟ್ ನೋಟ್ನಲ್ಲಿ ನಮೂದಿಸಿದ್ರೆ ಮಾತ್ರ ನೀವು ಅದನ್ನ ಎಂಟರ್ ಮಾಡ್ರಿ. ಇಲ್ಲಿಕಂದ್ರೆ ಬೇಡ. ಅದನ್ನ ಬಿಟ್ಟು ಮಾಡ್ಬೇಕಾಗತ್ತೆ. ಪದವಿ ಅಥವಾ ಬಿ.ಎಡ್ ಎಲ್ಲ ವಿಷಯಗಳು ಸೆಮಿಸ್ಟರ್ ಅಂಕಪಟ್ಟಿಗಳಲ್ಲಿ ಗರಿಷ್ಠ ಅಂಕಗಳು ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ಪಡೆದ ಅಂಕಗಳನ್ನ ಅಪ್ಡೇಟ್ ಮಾರ್ಕ್ಸ್ ಪರಿಗಣಿಸಲಾಗುವುದು. ಇದನ್ನ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ನಿಮಗೇನು ಕನ್ಫ್ಯೂಷನ್ ಇಲ್ಲ ಅನ್ಸುತ್ತೆ. ನಾವು ಎಲ್ಲ 2012, 2007, 8 ರಿಕ್ರೂಟ್ಮೆಂಟ್ ಆಗ್ಬೇಕಾದ್ರೆ ಬರೀ ಅಗ್ರಿಗೇಟ್ ಅಂತ ಹಂಗೆ ಬರೀ ಆಪ್ಷನ್ಸ್ ಅಷ್ಟೇ ಹಿಡಿತಾರೆ. ಲ್ಯಾಂಗ್ವೇಜ್ ಹಿಡಿಯೋದಿಲ್ಲ. ಇದೇ ಏನೇನು ಇತ್ತು ನಾವು ಕೂಡ ಅದೇ ರೀತಿ ಮಾಡಿ ಮಾರ್ಕ್ಸ್ ಕಳ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ಟೋಟಲ್ ಏನೇ ಇರಲಿ ಲ್ಯಾಂಗ್ವೇಜ್ ಇರುತ್ತೆ, ಆಪ್ಷನ್ಸ್ ಎಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸ್ ಪ್ಲಸ್ ಅಪ್ಡೇಟ್ ಮಾರ್ಕ್ಸ್ನ ಹಿಡಿಬೇಕಾಗುತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ಆದ್ದರಿಂದ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಭರ್ತಿ ಮಾಡುವಾಗ ಹುದ್ದೆಗೆ ಪದವಿ, ಬಿ.ಎಡ್ ಇನ್ನಿತರೆ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿಯ ಅಂಕಪಟ್ಟಿಯಲ್ಲಿನ ಸೂಚನೆಯನ್ನು ಪರಿಗಣಿಸಿ ಗರಿಷ್ಠ ಪಡೆದ ಅಂಕಗಳನ್ನ ಮತ್ತು ಶೇಕಡಾವಾರು ಅಂಕಗಳನ್ನ ಲೆಕ್ಕಾಚಾರ ಮಾಡಿ ಹಾಕ್ರಿ. ಇದೇ ಪ್ರಮಾಣ ಕೊರೋನಾ ವ್ಯಾಧಿಯ ಅವಧಿಯಲ್ಲಿ ಅನುಸರಿಸಿದ ನೀತಿಗೂ ಅನುಸರಿಸಲಾಗುವುದು ಅನ್ನು ಕೂಡ ಹಾಕಿದ್ದಾರೆ. ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆ 50 KB ಒಳಗಡೆ ಇರಬೇಕು ಮತ್ತು ಸೈಜ್ ಕೂಡ 50 KB ಒಳಗಡೆ ಇರಬೇಕು. ಸ್ಕ್ಯಾನ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ನಿಗದಿತ ಶುಲ್ಕವನ್ನ ಕೊಡಲೇಬೇಕಾಗುತ್ತೆ. ಆಮೇಲೆ ಆನ್ಲೈನ್ ಮೂಲಕವೇ ಪೇ ಮಾಡ್ರಿ, ಬಹಳ ಉತ್ತಮ. ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಯಾವ್ದಾದ್ರು ಬ್ಯಾಂಕ್ ಚಲನ್ ಮೂಲಕ ಬಳಸಬಹುದು. ಬ್ಯಾಂಕ್ ಚಲನ್ ಕೂಡ ಇದೆ, ಬಟ್ ಇದು ಬೆಸ್ಟ್. ಆಮೇಲೆ ನೀವು ಏನಾದ್ರು ಕರೆಕ್ಟ್ ಡೇಟ್ ಒಳಗಡೆ ಅಮೌಂಟ್ ಕಟ್ಟಲಿಲ್ಲ ಅಂದ್ರೆ ಮತ್ತೆ ಅದು ಇದು ಆಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ. ಪ್ರತಿ ಹಂತದ ಅಗತ್ಯ ಮಾಹಿತಿಯನ್ನ ಎಚ್ಚರಿಕೆಯಿಂದ ಮೊದಲೇ ಸಿದ್ಧಪಡಿಸ್ಕೊಳ್ರಿ. ಆಮೇಲೆ ಎಲ್ಲವನ್ನ ಖಾತ್ರಿಪಡಿಸ್ಕೊಂಡು ಸಬ್ಮಿಟ್ ಮಾಡಿ. ಓಕೆ. ಒಂದ್ಸಲ ಚೆಕ್ ಮಾಡಿ ಎಲ್ಲಾನು ಓಕೆ ಇದ್ರೆ ಮಾತ್ರ ಸಬ್ಮಿಟ್ಗೆ ಕೊಡ್ರಿ. ಓಕೆ. ಆಮೇಲೆ ಅದು ಪ್ರಿಂಟ್ಔಟ್ ತಗೊಳ್ರಿ. ಖಂಡಿತವಾಗ್ಲೂ ಪ್ರಿಂಟ್ಔಟ್ ತಗೊಳ್ಳೇಬೇಕು ನನ್ನ ಪ್ರಕಾರ. ಯಾಕಂದ್ರೆ ಇವು ಒಮ್ಮೊಮ್ಮೆ ಏನಾಗ್ತಾವ, ಇಲ್ಲೇ ಇರ್ತಾವ ಮೊಬೈಲ್ ಹಾಕಿರ್ತಾವ, ಅದೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಿಂಟ್ಔಟ್ ತಗೊಳ್ರಿ, ಖಂಡಿತವಾಗ್ಲೂ ತಗೊಳ್ರಿ. ಏನು ದೋಷ ಪೂರ್ತ ತಪ್ಪಾಗಿದ್ದಲ್ಲಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ನೀವೇ ಹೊಣೆಗಾರರು ಅಂತ ಹೇಳ್ತಾರೆ. ಏನು ಆನ್ಲೈನ್ದಲ್ಲಿ ತುಂಬಿರ್ತೀರಿ ಅದರ ಪ್ರಕಾರನೇ ಅವರು ಸೆಲೆಕ್ಟ್ ಆಗಿರ್ಬೋದು, ರಿಜೆಕ್ಟ್ ಆಗಿರ್ಬೋದು. ಅದಕ್ಕೆ ಅಭ್ಯರ್ಥಿಗಳೇ ಪೂರ್ಣ ಜವಾಬ್ದಾರಿ ಆಗಿರ್ತಾರೆ. ಮೊಬೈಲ್ ಸಂಖ್ಯೆ, ಇಮೇಲ್ ಅಡ್ರೆಸ್ ಎಲ್ಲ ಆಧಾರ್ ಸಂಖ್ಯೆ ಕರೆಕ್ಟಾಗಿ ಕೊಡಬೇಕು. ಅದು ಬಿಟ್ಟು ಯಾವ್ದಾದ್ರು ನಂಬರ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕ ಅದಕ್ಕೆ ಮೆಸೇಜ್ ಬರ್ತಿರ್ತವೆ. ಸೆಲೆಕ್ಟ್ ಆದ್ರೂ ಕೂಡ ಮೆಸೇಜ್ ಬರ್ತಿರ್ತದೆ. ಅಡ್ರೆಸ್ಗೆ ಏನೇನೋ ಕಳಿಸ್ತಿರ್ತಾರೆ. ಸೊ ಅನುಕೂಲ ಆಗುತ್ತೆ ಮುಂದಿನ ವ್ಯವಹಾರಕ್ಕೆ ಅನುಕೂಲ ಆಗುತ್ತೆ. ಮೀಸಲಾತಿ ಇದ್ರೆ ಕರೆಕ್ಟ್ ತಪ್ಪು ತುಂಬಬೇಡ್ರಿ. ಅದಕ್ಕೆ ನೀವೇ ಹೊಣೆಗಾರಿರ್ತೀರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಸೇರ್ಪಡೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ. ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಭರ್ತಿ ಮಾಡಿ ಪ್ರತಿಯೊಂದು ಅದನ್ನ ತಗೊಂಡು ಅದನ್ನೂ ಒಂದು ಪ್ರಿಂಟ್ಔಟ್ ಇಟ್ಕೊಳ್ರಿ. ಯೂಸರ್ ಐಡಿ ಪಾಸ್ವರ್ಡ್ ಈಸಿ ಅನ್ಸುತ್ತೆ. ಆಮೇಲೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ರಿ. ಓಕೆ. ಕೈ ಬರದಿಂದ ಆಗಿರ್ಬೋದು, ಅವೇನು ಪ್ರತಿ ಬೆರಚು ಅವು ಏನು ಅವಕಾಶ ಇಲ್ಲ. ಓಕೆ. ಅರ್ಜಿ ದಾಖಲೆಗಳು ಮತ್ತು ವಿದ್ಯಾರ್ಥಿಯನ್ನ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. 1ರಿಂದ 8ನೇ ತರಗತಿ ಬೋರ್ಡ್ ಶಿಕ್ಷಣ ಕಂಪಲ್ಸರಿ ಟಿ.ಇ.ಟಿ ಶಿಕ್ಷಣ ಅರ್ಥ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು, ಕಡ್ಡಾಯವಾಗಿದೆ. ಓಕೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಪೇಪರ್ 1, ಜಿಪಿಟಿ ಆಗ್ಬೇಕಾದ್ರೆ ಪೇಪರ್ 2, ಗಣಕಯಂತ್ರ ಶಿಕ್ಷಕ ಆಗ್ಬೇಕಾದ್ರೂ ಕೂಡ ಪೇಪರ್ 2. ಏನು ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು
ಆಗಿರ್ಬೋದು, ಪ್ರಾದೇಶಿಕ ದೈಹಿಕ ಶಿಕ್ಷಕರಾಗಿರ್ಬೋದು, ಗ್ರೇಡ್ 2 ಶಿಕ್ಷಕರು ಟಿ.ಇ.ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣಪತ್ರವನ್ನು ಹೊಂದಿರುವುದು ಕಡ್ಡಾಯವಾಗಿರುವುದಿಲ್ಲ. ಇದಕ್ಕೇನು ಬೇಕಾಗಿಲ್ಲ, ಕಂಪಲ್ಸರಿ ಅಂತ ಏನಿಲ್ಲ. ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಯಾಕೆ ಇದಕ್ಕೇನು ಟಿ.ಇ.ಟಿ ಅವಶ್ಯಕತೆ ಇಲ್ಲ HSTRಗೆ. ಹ್ಮ್ ಇನ್ನ ಎಲ್ಲವೂ ಅಬ್ಜೆಕ್ಟ್ ಟೈಪ್ ಇರ್ತಾವೆ. MCQs OMR ಸಿಟಿಯಲ್ಲಿ ಬರೀಬೇಕು. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಇರ್ತಾವೆ. ಎರಡಕ್ಕೂ ಹಾಜರಾಗಲೇಬೇಕು. ಸೊ PSTP ಗ್ರೇಡ್ 2 ಪಠ್ಯಕ್ರಮದ ವೆಬ್ಸೈಟ್ ಅನ್ನು ನೋಡ್ರಿ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ 100 ಅಂಕಗಳು ಇರ್ತಾವೆ. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಇರ್ತೈತಿ. ಸೇಮ್ ಆಯಾ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸೊ ಆಯಾ ಸಬ್ಜೆಕ್ಟ್ ನೀವು ಸಿಲೆಬಸ್ ಗೊತ್ತಿದೆ ಇದು. ಮಿನಿಮಮ್ 35% ಆಗಲೇಬೇಕು. ಅದು ನಮ್ದು ಇಟ್ಕೊಳ್ರಿ. ಓಕೆ, ಅಸಿಸ್ಟೆಂಟ್ ಮಾಸ್ಟರ್ದು ಸೇಮ್ ಪೇಪರ್ 1 ಅಂಡ್ ಪೇಪರ್ 2 ಅದಕ್ಕೆ ಮಿನಿಮಮ್ 35% ಆಗಲೇಬೇಕು. ಪಠ್ಯಕ್ರಮವನ್ನ 12/8 ಅಧಿಸೂಚನೆ ಹೊರಡಿಸಲಾಗಿದೆ. ಎಲ್ಲ ವಿಷಯ ಪಠ್ಯಕ್ರಮವನ್ನು ಇಲಾಖೆ ಪ್ರಕಟಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಅಲ್ಲಿ ಹುಡುಕಾಡಿದ್ರು ಸಿಗ್ತಾ ಇಲ್ಲ. ಬಟ್ ಅದನ್ನ ಹಂಗೆ ಬಿಟ್ಟಿದ್ದಾರೆ ಅನ್ಕೊಂಡ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ನೋಡೋಣ. ಓಕೆ, ಸೊ ಅದು ಅಂತೂ ಅದೇ ನಮ್ಮ ಕಡೆ ಇದೆಯಲ್ಲ ಅದು. ಪರೀಕ್ಷೆ ವೇಳಾಪಟ್ಟಿ. ಎಕ್ಸಾಮ್ ಪೇಪರ್ 1 ಯಾವಾಗಿದೆ? 5/10/2026 ಇದೆ. ಪೇಪರ್ 2 ಸಬ್ಜೆಕ್ಟ್ ಇರೋದು 5/10 ಆಫ್ಟರ್ನೂನ್ ಮಧ್ಯಾಹ್ನ ಇದೆ, ಮಾರ್ನಿಂಗ್ ಮಧ್ಯಾಹ್ನ. ಆಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಅವ್ರದ್ದು 10ರಿಂದ 12 6ನೇ ತಾರೀಕು 5, 6 ಆಯ್ತು. ಆಮೇಲೆ 8-10 ಯಾವುದು? ಜನರಲ್ ಫಾರ್ GPT-CST ಇದು PST TET ಇದು PET ಇದು 8-10 ಕೊಟ್ಟಿದ್ದಾರೆ. ಮತ್ತೆ 8ನೇ ತಾರೀಕು ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಸೆಷನ್ ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಇರ್ಬೋದು. ಆಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಕೂಡ ಅದೇ ಟೈಮಿಂಗ್ ಕೂಡ 9ನೇ ತಾರೀಕು. ಮ್ಯಾಥಮೆಟಿಕ್ಸ್, ಕನ್ನಡ, ಲ್ಯಾಂಗ್ವೇಜ್, ಇಂಗ್ಲಿಷ್ ಸಪ್ರೇಟ್ ಲ್ಯಾಂಗ್ವೇಜ್ ಒಂದೇ ಇರುತ್ತೆ. ಆದ್ರೂ ಟೈಮಿಂಗ್ ಬೇರೆ ಬೇರೆ ಕೊಟ್ಟಿದ್ದಾರೆ. 10 ಇಲ್ಲ ಟೈಮಿಂಗ್ ಸೇಮ್. ಅದರಲ್ಲಿ 2ರಲ್ಲಿ ಒಂದೇ ಇರುತ್ತೆ ಅದಕ್ಕೆ. ಆಮೇಲೆ ಪರೀಕ್ಷೆ ವಿವರ ಅಸಿಸ್ಟೆಂಟ್ ಮಾಸ್ಟರ್ದು 12/10ಕ್ಕೆ ಕೊಟ್ಟಿದ್ದಾರೆ. 12, 13, 13 ಓಕೆ, ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಸೆಷನ್. ಕಲ್ಯಾಣ ಕರ್ನಾಟಕ 14 ಕೊಟ್ಟೆ. 14, 15, 16. ಸೊ ಡೇಟ್ ಅಂತೂ ಪರವಾಗಿಲ್ಲ, ಚಲೋ ಕೂಡ. 16, 17, 18, 19, 20 ಎಲ್ಲಾನು ಎಟ್ ಎ ಟೈಮ್ ಅಂತೂ ನಡೆಯೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಬೇರೆ ಬೇರೆ ದಿನಾಂಕಗಳನ್ನ ಇರ್ತಾವೆ. ಓಕೆ, ಇನ್ನು ಹಾಲ್ ಟಿಕೆಟ್ ಅಂತೂ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕೋದು ಬರುತ್ತೆ. ಅದನ್ನ ತಿಳಿಸ್ತಾರ. ಪರೀಕ್ಷಾ ಕೇಂದ್ರನು ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಆ ಸಹ ಆಧಾರದ ಮೇಲೆ ಪರೀಕ್ಷಾ ಕೇಂದ್ರವನ್ನು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಚ್ಚಾನ ಸಿಗುತ್ತಾ, ಹಿಂಗೆ ಅಪರೂಪವಾಗಿ ಒಬ್ಬರು ಸಿಗಲ್ಲ ಅಷ್ಟೇ. ಕ್ವಶನ್ ಪೇಪರ್ ಯಾವ್ದಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಎರಡು ಇರ್ತಾವೆ. ಒಂದರಲ್ಲಿ ಕರೆಕ್ಟ್ ತುಂಬಬೇಕಾಗತ್ತೆ. ಎರಡು ಚೆಕ್ ಮಾಡ್ಕೋಬೇಕು. ಎರಡು ಟ್ಯಾಲಿ ಆಗ್ತಾ ಇಲ್ಲ ಅಂತ ನೋಡ್ಕೊಂಡು ಇದು ಮಾಡಿ ಅಂತ ಹೇಳ್ತಾರೆ. OMR ನಲ್ಲಿ ಏನ್ ಬರಬೇಕು? ಅಭ್ಯರ್ಥಿಗಳಿಗೆ ಅವರವರ ಹೆಸರು, ವಿವರಗಳು OMR ಉತ್ತರ ಪತ್ರಿಕೆಯನ್ನು ಒದಗಿಸಲಾಗಿರುತ್ತದೆ. ಅಭ್ಯರ್ಥಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಹೆಸರು ಇರ್ತದೆ, ಚೆಕ್ ಮಾಡ್ಕೊಂಡು ಆಮೇಲೆ ಉಳಿದಿದ್ದನ್ನ ತುಂಬ್ರಿ. ಅಲ್ಲಿ ಅಭ್ಯರ್ಥಿ ಸಹಿ ಅಥವಾ ಹೆಬ್ಬಟ್ಟು ಗುರುತ ಹಾಕ್ಬೇಕು. ಕೊಠಡಿ ಮೇಲೆ ಅದಕ್ಕೆ ಸಹಿ ಮಾಡೋದು ಇರ್ತೈತಿ. ಓಕೆ, ಅವೆಲ್ಲ ಇದ್ರೆ ಮಾತ್ರ ಚೆಕಿಂಗ್ ಮಾಡ್ತಾರೆ. ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ ಅನ್ನ ಯೂಸ್ ಮಾಡಿ. 4 ಆಪ್ಷನ್ಸ್ ಇರ್ತಾವು. ಆದ್ರೆ ನೀಲಿ ಅಥವಾ ಕಪ್ಪು ಶಾಲೆ ಸರಿಯಾಗಿ ತುಂಬ್ರಿ ಅದನ್ನ. ಓಕೆ, ಯಾವುದನ್ನು ತುಂಬಿಸಲು ಬಯಸ್ತಾ ಇದ್ದಲ್ಲಿ 5ನೇದನ್ನ ತುಂಬ್ರಿ. ಅಂಡಾಕಾರವನ್ನ ತಪ್ಪದೇ ಭರ್ತಿಗೊಳಿಸಬೇಕು. ಒಂದ್ ವೇಳೆ ನೀವು ಏನು ಎಲ್ಲರೂ ಖಾಲಿ ಬಿಟ್ಟರೆ 0.28 ಮೈನಸ್ ಆಗುತ್ತೆ ನಿಮ್ದು. ಉತ್ತರದ ಪ್ರಕಟಣೆ ಮಾಡ್ತಾರೆ. ಅದರ ಆಕ್ಷೇಪಣೆ ಇದ್ರ 3 ದಿನ ಟೈಮ್ ಕೊಡ್ತಾರೆ. ಆಮೇಲೆ ಚೆಕ್ ಮಾಡಿ ಮತ್ತೆ ಫೈನಲ್ ಕೀ ಆನ್ಸರ್ಸ್ ಬಿಡ್ತಾರೆ. OMR ಪತ್ರವನ್ನು ತಂದು ಸ್ಕ್ಯಾನಿಂಗ್ ಮಾಡಿಸಿ ಪಡೆದ ಅಂಕಗಳನ್ನ ವೆಬ್ಸೈಟ್ ನಲ್ಲಿ ಪ್ರಕಟಣೆ ಮಾಡ್ತಾರೆ. ನೀವು ಚೆಕ್ ಮಾಡ್ಕೊಳ್ಳೋ ಯೂಸರ್ ID ಮತ್ತು ಪಾಸ್ವರ್ಡ್ ಬೇಕು. ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ. ಕಂಪ್ಯೂಟರ್ ಚೆಕಿಂಗ್ ಇರ್ತದೆ, ಅಲ್ಲೇನು ಮಿಸ್ಟೇಕ್ ಇರುವುದಿಲ್ಲ. ಆಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಆಮೇಲೆ ನೇಮಕಾತಿ ಆದೇಶ ನಂತರ ಸಹಾಯವಾಣಿ ಕೂಡ ಇದೆ. ನೀವು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಗೋಬಹುದು. ರೈಟ್. ಸೊ ಇದಾಗಿತ್ತು ನಮ್ಮ ಟೀಚರ್ಸ್ ಆಗಿ ಅತ್ಯುತ್ತಮವಾದಂತ ಮಾಹಿತಿ, ಮತ್ತೆ ಮಾರ್ಗದರ್ಶಿ. ಸೊ ಅಪ್ಲಿಕೇಶನ್ ಈಗ 8 ಗಂಟೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ ಇವತ್ತು. ಸೊ ಇದನ್ನೆಲ್ಲನು ಕರೆಕ್ಟ್ ತಿಳ್ಕೊಂಡು ಫಿಲ್ ಅಪ್ ಮಾಡಿ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಇದೆ, ಇನ್ನೊಂದು ಮಾಹಿತಿಯನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ಇಂಗ್ಲಿಷ್ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡ್ತಿದೆ. ಸಬ್ಸ್ಕ್ರೈಬ್ ಆಗಬೇಕು, ಜಾಯಿನ್ ಕೂಡ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.